ಹಲೋ ನಮಸ್ಕಾರ ಎಲ್ರಿಗೂ. ನಿಮ್ಮ ಶಂಕರ್ ನಾಗ್ ಮಗ ರವಿಶಂಕರ್ ಮಾತಾಡೋದು. ಇವತ್ತು ನಾನು ವರಂಗಗೆ ಹೋಗ್ತಿದ್ದೀನಿ ಗಾಯ್ಸ್. ವರಂಗ ಇಲ್ಲಿಯ ಒಂದು ಜೈನ್ ಟೆಂಪಲ್ ತುಂಬ ಫೇಮಸ್ ಅಂತ ಗೊತ್ತುಂಟು ಎಲ್ರಿಗೂ ಕೂಡ. ಇಲ್ಲಿ ದೋಣಿಯಲ್ಲಿ ಹೋಗ್ಬೇಕು. ಇಲ್ಲಿಯ ವಿಶೇಷ ಏನಂದರೆ ಟೆಂಪಲ್ಗೆ ಇಲ್ಲಿಂದ ಈಗ ಮಂಗಳೂರಿಂದ ಈಗ ಹೊರಟಿದ್ದೀವಿ. ನಂತರ ಅಲ್ಲಿಯ ವ್ಯೂಸ್ ಎಲ್ಲ ವಿಡಿಯೋ ಮೂಲಕ ಎಲ್ಲ ಹಾಕ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲನ್ನು. ಓಕೆ ಗೈಸ್, ನಾವೀಗ ಇಲ್ಲಿಂದ ಹೊರಡುವ. ಗೈಸ್, ವರಂಗದಲ್ಲಿ ಎಂಟ್ರಿ ಕೊಟ್ಟಿದ್ದೀವಿ ಗೈಸ್. ವೆಲ್ಕಮ್ ಡಾಗ್ ಆಗಿದೆ ಡಾಗ್. ಅಯ್ಯೋ ದೇವಾ ಗೈಸ್, ವೆಲ್ಕಮ್ ವರಂಗ. ವರಂಗದಾಗಿ ರೈಟ್ ತಗೊಳ್ಬೇಕು. ಇಲ್ಲಿಂದ ರೈಟ್ ಟಿಕ್ 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 ಟಿಕ್. ಗೈಸ್, ವರಂಗದಲ್ಲಿ ಗೈಸ್, ನನ್ನ ಕಾರ್ ನೋಡಿ ಗೈಸ್, ಎಲ್ಲ ರೆಡಿ ಆಗಿದೆ ಗೈಸ್. ಕಾರ್ ವರಂಗದಲ್ಲಿ ಈಗ ಇದ್ದೀವಿ ನೋಡಿ. ಫೈನಲಿ ವರಂಗದಲ್ಲಿ ಇದ್ದೀವಿ, ಎಂಟ್ರಿಯಲ್ಲಿ ಇದ್ದೀವಿ. ನಾವು ಸ್ವಲ್ಪ ಬೇಗ ಆಯಿತು ಬಂದು ಬರುವಾಗ. ಇಲ್ಲಿಗೆ 1:30ಗೆ ರೀಚ್ ಆಗಿದ್ದೀವಿ. 1:30ಗೆ ಇನ್ನು ವೆಯ್ಟ್ ಮಾಡಬೇಕು. 3:30 ತನಕ ವೆಯ್ಟ್ ಮಾಡಲಿಕ್ಕೆ ಉಂಟು. ನೋಡ್ಬೋದು ನನ್ನ ಐರಾವತ ಇಲ್ಲಿ ನಿಂತಿದೆ ಗಾಯ್ಸ್. ವ್ಯೂಸ್ ಹೇಗೆ ಉಂಟಂತ ನೋಡ್ಬೋದು. ಇಲ್ಲಿಂದ ಬೋಟಲ್ಲಿ ಹೋಗ್ಲಿಕ್ಕೆ ಅಂತೆ. ಬೋಟಿಗೆ ಎಷ್ಟಂತ ಗೊತ್ತಿಲ್ಲ. ಪೇಮೆಂಟ್ ಎಲ್ಲ ಇರಲಿಕ್ಕೆ ಉಂಟ ಇಲ್ಲ ಅಂತ ಗೊತ್ತಿಲ್ಲ. ಇಲ್ಲಿಂದ ಬೋಟಲ್ಲಿ ಹೋಗಿ ನಂತರ ದೇವರ ದರ್ಶನ ಮಾಡಲಿಕ್ಕೆ ನೋಡ್ಬೋದು. ವ್ಯೂಸ್ ಯಾವ ರೀತಿ ಉಂಟಂತ ಸೂಪರ್. ಈಗ ನಾವು ಹೋಗ್ತಿದ್ದೇವೆ ಒಳಗಡೆ. ವರಂಗ ಟೆಂಪಲ್ನ ಒಳಗಡೆ ಹೋಗ್ತಿದ್ದೀವಿ. ಇಲ್ಲಿಯ ಹೇಗೆ ಹೋಗುದು ಕೂಡ ಗೊತ್ತಿಲ್ಲ, ಹೇಗೆ ಹೋಗುದಂತ ನೋಡುವ, ಎಲ್ಲಿ ದಾರಿ ಉಂಟಂತ. ಎಲ್ಲಿಂದ ಹೋಗ್ಬೇಕು ನಾವು? ಎಲ್ಲಿಂದ ಆಫ್ ರೋಡ್ ಆಗಿದೆ, ಆಫ್ ರೋಡಿಂದ ಹೋಗ್ಬೇಕು. ರಾಣಿಪುರಂ. ವಾಟ್ ಎ ಪ್ಲೇಸ್ ಗೈಸ್. ಕೋಳಿ ಬೇಕಾ? ಕೋಳಿ ಕೋಳಿ ಕೋಳಿ. ವರಂಗ, ವೆಲ್ಕಮ್ ಬ್ಯಾಕ್ ಟು ವರಂಗ. ವರಂಗ ವರಂಗ ಗೈಸ್, ವರಂಗದ ವ್ಯೂಸ್. ವ್ಯೂಸ್ ಎಲ್ಲ ನೋಡಿ ಹೇಗೆ ಉಂಟಂತ. ವರಂಗ ವ್ಯೂಸ್ ಟಾಪ್. ಫಸ್ಟ್ ಟೈಮ್ ಬಂದದ್ದು ಇಲ್ಲಿಗೆ. ಬರ್ಬೇಕಂತ ಅನ್ಸಿದ್ದು, ಬರ್ಲಿಕ್ಕೆ ಆಗ್ಲಿಲ್ಲ ನೋಡಿ. ವರಂಗ ಬ್ಯಾಕ್ ಸೈಡ್ ಅಲ್ಲಿ ಕಾಣುದು ವರಂಗ ಜೈನ್ ಟೆಂಪಲ್. ಇಲ್ಲಿ 3 ಗಂಟೆಗೆ ಸ್ಟಾರ್ಟ್. ಟೈಮಿಂಗ್ ಉಂಟು, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗೆ ದೇವಸ್ಥಾನ ಓಪನ್ ಇರ್ತದೆ ಅಂತ. ಗೈಸ್, ಇದೊಂದು ಯಾವ ಪ್ರಾಣಿ ಅಂತ ಗೆಸ್ ಮಾಡಿ ಗೈಸ್. ಮಳೆ ಬಂದಿದೆ, ನಾವು ಮುಂಚೆನೆ ಹೋಗಿ ನಿಂತದ್ದು, ನಮ್ಗೆ ಗೊತ್ತೇ ಇಲ್ಲ ಟಿಕೆಟ್ ಮಾಡ್ಲಿಕ್ಕೆ ಉಂಟಂತ. ಈ ಸೈಡ್ ಅಲ್ಲಿ ಟಿಕೆಟ್ ಮಾಡ್ಲಿಕ್ಕೆ ಒಂದು ಸುತ್ತಾಗಿ ಬರಬೇಕು. ಈ ಜಾಗ ಟಿಕೆಟ್ ಮಾಡುವ ಸ್ಥಳ. ಟಿಕೆಟ್ ದರ 40 ರೂಪಾಯಿ. ಇಲ್ಲಿ ಟಿಕೆಟ್ ಮಾಡಿ ನಂತರ ಇಲ್ಲಿ ಹೋಗ್ಬೇಕು.
ನಾವು ಮುಂಚೆನೆ ಹೋಗಿ ಅಲ್ಲಿ ನಿಂತದ್ದು ಮಾರ, ಫುಲ್ ನಾಚಿಕೆಟ್ಟಿದ್ದೀವಿ ಈಗ. ನೋಡ್ಬೋದು ಯಾವ ರೀತಿ ನೋಡ್ಬೋದು ಇಲ್ಲಿಂದ ಯಾವ ರೀತಿ ದೋಣಿ ಹೋಗ್ತದೆ ಅಂತ. ಈಗ ನಾವು ಅಲ್ಲಿಂದ ಹೊರಡ್ತಿದ್ದೀವಿ, ನೋಡ್ಬೋದು ಈಗ. ನೀನ್ ನೋಡಿ ಗೈಸ್, ಎಲ್ಲ ಬರ್ತುಂಟು. ನಾವೀಗ ಹೋಗ್ತಿದ್ದೀವಿ ಗೈಸ್ ನೋಡಿ, ವರಂಗ ಜೈನ್ ಟೆಂಪಲ್ಗೆ ಹತ್ತಿರ ಆದ್ವಿ. ಈಗ ಬೋಟ್ನಲ್ಲಿ ಹೋಗ್ತಿದ್ದೀವಿ ನೋಡಿ. ನೋಡಿ ಇಲ್ಲಿ ದೋಣಿ ಚಲಾಯಿಸುವವರು ಇಲ್ಲಿದ್ದಾರೆ. ಫೈನಲಿ ನಾವು ರೀಚ್ ಆದ್ವಿ, ಹತ್ತಿರ ಬಂದಾಯ್ತು ನಮ್ಮ ಜೈನ್ ಟೆಂಪಲ್ಗೆ. ನೋಡ್ಬೋದು ಅಲ್ಲಿಂದ ಜಸ್ಟ್ ಇಲ್ಲಿ ತನಕ ಬರ್ಲಿಕ್ಕೆ ಒಂದು 30 ಮೀಟರ್, 20 ಮೀಟರ್. ಇಲ್ಲಿಂದ ಬ್ಯಾಕ್ ಸೈಡ್ ಇಂದ ಎಂಟ್ರಿ, ನಮ್ಗೆ ಗೊತ್ತಿರ್ಲಿಲ್ಲ, ನಾವು ಎದುರಿಂದ ಹೋದ್ವಿ. ಮೀನು ಎಷ್ಟುಂಟ ನೋಡಿ, ಮೀನು ನೋಡಿ ಗೈಸ್, ಮೀನು ಎಷ್ಟುಂಟು ಅಂತ. ಇಲ್ಲಿ ದೇವರ ದರ್ಶನ ಉಂಟು, ಇಲ್ಲಿಂದ ಬರಬೇಕು ಎಂಟ್ರಿ ಬ್ಯಾಕ್ ಸೈಡ್ ಇಂದ. ಗೈಸ್ ಎಷ್ಟು ಮೀನುಂಟು ನೋಡಿ, ಯಾವ ರೀತಿಯ ಮೀನು ಅಂತ ಗೊತ್ತಾಗಲ್ಲ. ಜಸ್ಟ್ 2 ನಿಮಿಷ ಅಷ್ಟೇ, ಮತ್ತೆ ಇಲ್ಲಿಂದ ದೋಣಿ ಹೋಗ್ತದೆ. ಆಲ್ರೆಡಿ ಒಂದು ದೋಣಿ ಹೋಗ್ತಾ ಉಂಟು, ನೋಡ್ಬೋದು. ಕಡೆಗೆ ಬಿತ್ತ ಅಂತ ಹೆದರಿಕೆ ಅಂದ್ರೆ ಓಕೆ ಅಲ್ಲ. ಇಲ್ಲಿಂದ ಹೊರಡಿ ಆಯ್ತು. ನಂತರ ಇಲ್ಲಿಂದ ಡೈರೆಕ್ಟ್ ಮಂಗಳೂರಿಗೆ. ನೋಡಿ ಎಷ್ಟು ಜನ ಅಂತ ಉಂಟು, ತುಂಬಾ ಫುಲ್ ಆಗಿದೆ. ಒಂದು ರೌಂಡ್ಗೆ ಕಾಯ್ತಿದ್ದಾರೆ ಇಲ್ಲಿ ವೇಟಿಂಗ್. ನಾವು ಇಲ್ಲಿಂದ ಬಂದಾಯ್ತು ಹೊರಗಡೆ. ಜಸ್ಟ್ ಒಂದು 2 ನಿಮಿಷ ದೇವರ ದರ್ಶನ ಮಾಡಿ ಅಲ್ಲಿಂದ ಬಂದಾಯ್ತು. ನಂತರ ಇಲ್ಲಿಂದ ಹೊರಡುದು ಡೈರೆಕ್ಟ್ ಮಂಗಳೂರಿಗೆ. ಇನ್ನೂ ಕೂಡ ಜನ ಬರ್ತಿದ್ದಾರೆ, ನೋಡ್ಬೋದು, ಜನ ತುಂಬಾ ಬರ್ತಿದ್ದಾರೆ. ನಾನೀಗ ಬಂದಾಯ್ತು, ಕಾಡ ಮಧ್ಯೆ ಬರಲಿಕ್ಕೆ ಸ್ವಲ್ಪ ಒಂದು 2 ನಿಮಿಷ ನಡೀಲಿಕ್ಕೆ ಅಷ್ಟೇ, ದೂರ ಇಲ್ಲ. ಇಲ್ಲೊಂದು ಸಣ್ಣ ಫಾಲ್ಸ್ ಉಂಟು ನಿಮಗೆ. ಗಾಯ್ಸ್ ನಾವೀಗ ಕಾಟಿಪಲ್ಲಾಗೆ ರೀಚ್ ಆಗಿದ್ದೀವಿ. ಗೈಸ್ ವರಂಗದ ಪ್ಲೇಸ್ ಎಲ್ಲರೂ ನೋಡಿದಿರಿ ಆದಷ್ಟು ಜನ. ಹೇಗೆ ಯಾವ ರೀತಿ ನಮ್ಮ ಒಂದು ವ್ಲಾಗ್ ಎಲ್ಲ ಇತ್ತಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಇನ್ನು ಸಿಗ್ತೀನಿ. ಬಾಯ್ ಬಾಯ್ ಗೈಸ್, ಬಾಯ್ ಬಾಯ್.